ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತ್ತಾ ಗೆಜ್ಜೆ. ಅಯ್ಯೋ ಈ ಇನ್ಸ್ಟಾಗ್ರಾಮಗೆ ಎಂತ ಸಂದ ಕಾಣಿಸ್ತೀನಿ ನಾನು ಅಂತ ಹೇಳಿದ್ರೆ ಅಯ್ಯೋ ಸರಚಿ ಇದ್ರಾಗೆ ಅದೆಂಥದ್ದು ಫಿಲ್ಟರ್ ಹಾಕೊಂಡ್ರೆ ಇನ್ನೂ ಸಂದ ಕಾಣಿಸ್ತೀನಂತೆ. ಈಗಿತ್ತ ಫಿಲ್ಟರ್ ಹಾಕೊಂಡು ಮಾಡಬೇಕು, ಭಾಳ ಸಂದಕ್ಕಿರ್ತದೆ. ಅಯ್ಯೋ 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 ನನ್ನ ದೃಷ್ಟಿನೇ ಬೀಳಂಗೈತಲ್ಲ. ಇನ್ನೊಂದು ರೀಲ್ ಮಾಡೋಣ, ಇದು ಸಾಕು. ಬ್ಯಾರೆ ಯಾವ್ದು ಮಾಡೋಣ? ಯಾರಮ್ಮ ಇವಳು ಚಲುವೆ ಚಲುವೆ ನನ್ನ ಕಣ್ಣಿಡಿತ್ತು, ರಂಪ ರಂಪ ರಂಪಾಹು ರಂಪ ರಂಪಾಹು. ಅಯ್ಯೋ 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 ಇದ್ರಾಗಂತೂ ಭಾಳ ಸಂದಕ್ಕೆ ಬಿದ್ಬಿಟ್ಟಿವ್ನಿ ನಾನಂತೂ. ಅಯ್ಯೋ 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 ಸರೋಜಿ, ನನ್ನಷ್ಟು ಸಂದಕ್ಕಿರೋರು ನಮ್ಮ ಊರಾಗ ಹುಡುಕಿದ್ರು ಯಾರು ಯಾರು ಸಿಗಕ್ಕಿಲ್ಲ. ಬ್ಯೂಟಿಫುಲ್ ಆಗಿದ್ದೀನಿ ನಾನಂತೂ. ಇನ್ನೂ 4 ರೀಲ್ ಮಾಡಿ ಹಾಕಿದ್ರಂತಂದ್ರೆ ವೆರಿ ಫೇಮಸ್ ಆಗೋಗ್ಬಿಡ್ತೀನಿ ನಾನಂತೂ. ನಾನಿಲ್ಲಿ ಸಾಯ್ತಿದ್ರೆ 50 ಫೋನ್ ಹಾಕಿ ಸಾಯ್ತಿದ್ರೆ ನಮ್ಮಮ್ಮ ನೋಡಿದ್ರೆ ಮೊಬೈಲ್ ಹಿಡ್ಕೊಂಡು ಇನ್ಸ್ಟಾಗ್ರಾಮು ಅಂತ ಹೇಳ್ಬಿಟ್ಟು ರೀಲ್ ಮಾಡ್ಕೊಂಡು ಕುಂತೈತೆ. ಈ ಅಮ್ಮನ ಮಕ್ಕ ಮುಚ್ಚ ನನ್ನ ಮನೆಗೆ ತಗ್ಲಾಕ್ಬಿಟ್ಟು ಬ್ಯಾಡಾಕತೆ ಹೋಗಮ್ಮಿ ನೆಮ್ಮದಿಗಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗನ ಗಂಟಾಕ್ಬಿಟ್ಟು ಈಗ ನೋಡಿದ್ರೆ ಮ್ಯಾಲಿನ ಕೆಳಿಕನ ಮನೆ ಕೆಲಸ ಮಾಡೋ ಅಷ್ಟೊತ್ತಿಗೆ ಸೊಂಟ ನೋಡ ಎಲ್ಲ ಬಿದ್ದೋಗಿ ನೆಗದ್ ಬೀಳಂಗಿದ್ದೀನಿ. ನಮ್ಮಮ್ಮಂಗೆ ನೋಡಿದ್ರೆ ನೋಡಿಲಿ ಮೊದಲ ಬಾರಿ ಇತ್ತಲಿನಲ್ಲಿ ಮಾವ ಬಂದನು, ಚಂದ ಅಂದನು, ಮಾವಿನಕಾಯಿ ಬುಳಿಯ ತಿನ್ನು ಆಸೆ ತಂದನು, ಕಳ್ಳ ನೀವನೋ. ಅಯ್ಯೋ ಇದಕ್ಕಂತೂ 100 ಲೈಕನ ಬರಕ್ಕಿಲ್ವೇ? ಬರ್ತದೆ ನನಗೆ ಮಾತ್ರ 100 ಲೈಕ್ ಕಮ್ಮಿ ಅಂತೂ ಬರಕ್ಕಿಲ್ಲ ಅಷ್ಟೇ. ಅಮ್ಮ ಅಯ್ಯೋ ನನ್ನ ಮಗಳೇ, ಏನೇ ಹೇಳ್ದೆ ಕೇಳ್ದೆ ಹಂಗೆ ಬಂದ್ಬಿಟ್ಟಿದ್ಯಾ? ಒಂದು ಫೋನ್ ಹಾಕಕ್ಕಾಯ್ತಿರ್ಲಿಲ್ವೇ? 1 ಕಿತ ಅಲ್ಲ 500 ಕಿತ ಫೋನ್ ಹಾಕಿದ್ದೀನಿ. ವಾರದಿಂದ ಫೋನ್ ಹಾಕದ್ರಾಗೆ ಇದ್ದೀನಿ. ಎತ್ತುತ್ತೀಯಾ ಫೋನ? ಎತ್ತುತ್ತೀಯಾ? ಅಬ್ಬ ಅದು ಫೋನು ಎಲ್ಲೋ ಇಕ್ಬಿಟ್ಟಿದೆ ಅನ್ನಿಸ್ತದೆ. ಫೋನ್ ಮುಟ್ಟಕ್ಕೆ ನಮಗೆಲ್ಲ ಎಲ್ಲ ಟೈಮ್ ಇರ್ತದೆ. ಹೊಲ ಗದ್ದೆ ಕ್ಯಾಮೆ ಅದು ಇದು ಅಂತ ನೆನೆಯ ಈ ಸೋನ್ ಕೆಲಸ ಇರ್ಬೇಕಾರೆ ಅಯ್ಯೋ ಎಲ್ಲಿಂದ ಫೋನ್ ಮುಟ್ಟಕ್ಕಾಯ್ತದೆ ಹೇಳು? ಸಾಕು ಮುಚ್ಚಮ್ಮ. 24 ಗಂಟೆ ಇನ್ಸ್ಟಾಗ್ರಾಮಾಗ ಕುಂತ್ಕೊಂಡು ರೀಲು ಪಾಲು ಅಂತ ಮಾಡ್ಕೊಂಡು ಕುಂತಿರ್ತಿಯಲ್ಲ, ನನಗೇನು ಗೊತ್ತಾಗಿಲ್ಲ ಅನ್ಕೊಂಡ? ರೀಲ್ ಹಾಕಿದ್ರೆ ನಮ್ಗೆ ಗೊತ್ತಾಗಿಲ್ಲ ಅನ್ಕೊಬಿಟ್ಟೇನು? ನಮಗೂ ಬಂದೇ ಬರ್ತದೆ ಎಲ್ಲನೂ ರೀಲು. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯೇನು? ಏನು ಗೊತ್ತೇ ಇಲ್ಲ ಅನ್ನಂಗೆ ನಾಟಕ ಆಡ್ಬೇಡ. 24 ಗಂಟೆ ಇನ್ಸ್ಟಾಗ್ರಾಮಾಗ ಆನ್ಲೈನಾಗ ಏನೇ ಬಿದ್ದಿರ್ತೀಯ? ಫೋನ್ ಹಾಕ್ತೀನಿ, ಫೋನ್ ಮಾತ್ರ ಎತ್ತಕ್ಕಿಲ್ಲ, ಸುಮ್ಕೇನೆ ಇತ್ತೀಯ. ಹೋಗ್ಲಿ, ಫೋನ ಮಿಸ್ ಕಾಲ್ ನೋಡಿದಾಗ ವಾಪಸ್ಸನ ಮಾಡಬೇಕು ಅನ್ನೋದೇ ನಿಂಗೇನು ಇದು ಬಂದಿಲ್ವೇನು? ಮದುವೆ ಮಾಡಿ ಕಳ್ಸೋದು ಒಂದೇ ನಿನ್ನ ಜವಾಬ್ದಾರಿ. ಕಳ್ಸಿದ ತಕ್ಷಣ ಏನೇ ಅಲ್ಲಿ ಏನು ಕಷ್ಟ ಸುಖ ಅನ್ನೋದು ಏನು ನೋಡಂಗೇನೇ ಇಲ್ಲ. ನೀನಂತೂ ಎಂತ ಕಿತ್ತೋಗಿರೋ ಮನೆ ಕೊಟ್ಬಿಟ್ಟು ನನ್ನಂತೂ ಅಯ್ಯೋ ಅನ್ನಿಸ್ತಿದ್ಯೋ. ನೀನಂತೂ ಉದ್ಧಾರ ಆಗಿಲ್ಲ ಕಣಮ್ಮ, ಉದ್ಧಾರ ಆಗಿಲ್ಲ. ಹೆಣ್ಣೈಕ್ಳನ್ನ ಅಳಿಸ್ದವ್ರು ತವ್ರ ಮನೆ ಎಂದನೇ ಉದ್ಧಾರ ಆಯ್ತದ? ಹೆಣ್ಮಕ್ಳನ್ನ ಅಳಿಸ್ದವ್ರು ಎಂದನೇ ಉದ್ಧಾರ ಆಗವ್ರ ಹೇಳು? ಎಂದು ಉದ್ಧಾರ ಆಗಿಲ್ಲ. ನೀನಂತೂ ಮೊದಲೇ ಉದ್ಧಾರ ಆಗಿಲ್ಲ, ನನಗೆ ಗೊತ್ತು. ಸಂದಕೇನೆಯ ಮಗಳು ಕಷ್ಟ ಏನು ಅಂತ ತಿಳ್ಕೊಂಡಿರೋಳು ನೀನು ಒಬ್ಳು ತಾಯಿನ. ನನಗೆ ಗೊತ್ತಾಯ್ತು ನೋಡಿ ಬಾಯಿಗೆ. ಹೋಗೋಳ ಏನ್ ಮಾತಾಡ್ತೀಯೇ ನೀನ್ ತಾನೆ? ನಾನು ಅಲ್ಲಿಂದ ಬರ್ಬೇಕಾರೆ ಬುಡಮ್ಮ ಆರಾಮಾಗಿ ಇವ್ನಿ ನಾನು, ಇವಾಗ ಸುಖವಾಗಿ ಇವ್ನಿ ನಾನು, ರಾಣಿ ತರ ಇವ್ನಿ ನಾನು. ಏನ್ ಕೈಗೊಂದಾಳ್ ಕಾಲ್ಗೊಂದಾಳ್ ತಲ್ಗೊಂದಾಳ್ ಅಂತ ಹೇಳ್ಬಿಟ್ಟು ನೀನ್ ತಾನೇನೆ ಹೇಳಿದ್ದು. ಈಗ ನೋಡ್ರಿ ಇದು ಯಾಕೊಳ್ಳೆ ಮೈ ಮೇಲೆ ದೆವ್ವ ಬಂದಿರೋ ತರ ಆಡ್ತಿದ್ಯಲ್ಲ ನೀನು. ಏನ್ ಕಮ್ಮಿ ಆಗೈತ ಮನೆಯಾಗೆ? ಆಳು ಕಾಳಿಲ್ವೇ? ಮನೆ ಇಲ್ವೇ? ದೊಡ್ಡ ಮನೆ ಇಲ್ವೇ? ಖರ್ಚು ಮಾಡಕ್ ದುಡ್ಡಿಲ್ವೇ ನಿನ್ಗೆ? ಅದಕ್ಕಿನ್ನೂ ಒಳ್ಳೆ ಸಂಬಂಧ ಎಲ್ಲಿ ಸಿಗ್ತದೆ ಹೇಳು ನಿಂಗೆ? ನನ್ನ ಮೇಲೆ ನೀ ರೇಗಡಕ್ ಬಂದ್ಬಿಡ್ಲಿಲ್ಲಿ. ಏನೇ ಅಂತ ಕಷ್ಟ ಏನೇ ಬಂದೈತೆ ನಿಂಗೆ? ದೊರಿದ್ರದೊಳೆ ಅಲ್ಲಿ ಬಾಳಕ್ಕಾಗ್ದಿರಂಗೆ ಸುಮ್ಮನೆ ನಾಟಕ ಆಡ್ಬೇಡ. ನಿಂಗೆ ಅಂತ ಕಷ್ಟ ಏನ್ ಬಂದೈತೆ? ಕಷ್ಟ ಅಂತ ಕೇಳ್ತೀಯಾ? ನಿನ್ನಂತ ತಾಯಿಗಳಿರೋ ಗಂಟನಲ್ವೇ ನನಗೆಲ್ಲ ಹಿಂಗಾಗೋದು. ಏನೋ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಅಲ್ಲಿ ನೋಡಿದ್ರೆ ಮನೆ 3 ಅಂತಸ್ತು 4 ಅಂತಸ್ತು ಐತೆ. ಮ್ಯಾಲಿಂದ ಕೆಳಿಕಾನ ಕಸ ಗುಡಿಸ್ಕೊಂಡು ಸಾರಿಸ್ಕೊಂಬರಕ್ಕೆ ನೀ ಮಧ್ಯಾಹ್ನ ಆಯ್ತದೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣ ಅವನಲ್ಲ ಅವನಿಗೊಂದು ಅಡುಗೆ ಮಾಡಬೇಕು, ನನ್ನ ಗಂಡಂಗೊಂದು ಅಡುಗೆ ಮಾಡಬೇಕು, ನಮ್ಮ ಅತ್ತೆಗೊಂದು ಅಡುಗೆ ಮಾಡಬೇಕು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ದಿನಕ್ಕೆ 10 ಥರ ಅಡುಗೆ ಮಾಡಿ ಬಿಸಾಕಬೇಕು. ನನ್ನ ಜೀವನ ಎಲ್ಲ ಮ್ಯಾಲಿಂದ ಕೆಳಿಕಾನ ಕಸ ಗುಡಿಸಿ ಸಾರಿಸೋದು, ಅಡುಗೆ ಮಾಡೋದು. ಇಷ್ಟ್ರಾಗೇನಿಯ ನನ್ನ ಜೀವನ ಅಂತಂದ್ರೆ ನೆಗದ್ ಬಿ ನೆಳ್ಳಿಕಾಯಿ ಆಗೋಗ್ಬಿಡ್ತು ಎಲ್ಲ ನಿನ್ನಿಂದ ನೆನೆಯ. ಈಗ ನೋಡಿದ್ರೆ ರೀಲ್ ಮಾಡ್ಕೊಂಡು ಕುಸಿಯಾಗಿ ಕುಂತ್ಕೊಂಡಿದ್ಯಾ ನೀನು? ಏನು ಕೇಳಂಗಿಲ್ಲ ಮಾಡಂಗಿಲ್ಲ ಅಲ್ವಾ? ಅಯ್ಯೋ ನಿನ್ನ ಮಕ ಮುಚ್ಚ. ಕ್ಯಾಮೆ ಮಾಡೋಕೆ ಇದ್ರಲ್ವೇನೆ ಕೆಲಸದವರು? ನೀನ್ ಯಾಕೆ ಮಾಡ್ತೀಯ ಎಲ್ಲ ಕ್ಯಾಮೆಯ? ಯಾಕೆ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಏನೋ ಒಂಚೂರು ಬೈದ್ನಪ್ಪ, ಅದಕ್ಕೆ ಬಿಟ್ಟು ಹೊಂಟೋಗ್ಬಿಟ್ರು ಅವರು. ನಾನೇನು ಮಾಡಲಿ? ನೀನ್ ಯಾಕ್ಲೆ ಬೈಯಕೋದೆ ಅವ್ರನ್ನ? ನಿಂಗೇನು ತಲೆಗೆ ಕೆಟ್ಬಿಟ್ಟಿತ್ತ ಏನು? ತಲೆನೇ ಕೆಟ್ಟಿತ್ತು ಅನ್ಕ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ರಾಹುಲ್ ಅದೇ ನಾನು ಲವ್ ಮಾಡ್ತಿದ್ನಲ್ಲ ನನ್ನ ಲವ್ವರು, ಅದೇ ಒಡವೆಲ್ಲ ಕದ್ಕೊಂಡೋಗಿದ್ನಲ್ಲ ಇತ್ಕೊಬಂದ್ವಲ್ಲ, ನನ್ನ ಮಗ ಮನೆಗೆ ಬಂದ್ಬಿಟ್ಟು ನನಗೆ ನೀನು ಬ್ಲಾಕ್ ಮೇಲ್ ಮಾಡ್ತಾವನ್ ಕಣಮ್ಮ. ಎಲ್ಲ ವಿಷಯನೂ ನಿನಗೆ ಗಂಡಂಗೆ ಹೇಳ್ತೀನಿ, ಎಲ್ಲ ವಿಷಯ ನಿನಗೆ ಗಂಡಂಗೆ ಹೇಳ್ತೀನಿ. ಈಗ ನಾನು ನಿನ್ಗೆ ಏನು ವಿಷಯ ಹೇಳ್ಬಾರ್ದು ಅಂತ ಹೇಳಿದ್ರೆ ನೀನು ದುಡ್ಡೆಲ್ಲ ತಗೊಂಬಂದ್ಬಿಟ್ಟು ನನಗೆ ಕೊಡಬೇಕು ಅಷ್ಟೇ ನೀನು ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾವನೆ ಕಣಮ್ಮ. ಏನೋ ಹೇಳ್ತಿದ್ಯಾ? ಅವನು ಯಾಕೆ ಅಲ್ಲಿಗೆ ಬಂದ?
ನನ್ನ ಗಂಡನ ಕ್ಲೋಜ್ ಫ್ರೆಂಡ್ ಅಂತೆ ಕಣಮ್ಮ. ಒಡವೆ ಎಲ್ಲ ಎತ್ಕೊಂಬ ಅಂತ ಹೇಳವನೆ. ಈಗಂತೂ ನಾನು ಒಡವೆ ಎತ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅಷ್ಟೇನಿಯ ನನ್ನ ವಿಚಾರ ಎಲ್ಲನೂ ಹೇಳ್ಬಿಡ್ತಾನೆ. ನಾನು ಹಿಂಗೆ ಅದೇ ವಿಚಾರ ಫೋನ್ ಹಾಕನಂತ 50 ಕಿತ್ತ ಫೋನ್ ಹಾಕಿದ್ರು ಎತ್ತಾಗಿಲ್ಲ. ನೀನಂತೂ ಹೆಂಗೋ ಮಗಳನ್ನ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ಯಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿದೆಯಾ ನೀನಂತೂ ಅಲ್ಲಿ ಹೆಂಗೆ ಕಷ್ಟಪಡ್ತೀವಿ ಅಂತ ನನಗೆ ಗೊತ್ತು. ನನ್ನ ಗಂಡ ಕ್ಯಾರೆ ಅಂತನೂ ಅನ್ನಕ್ಕಿಲ್ಲ ಕಣಮ್ಮ. ಅಡುಗೆ ಮಾಡ್ತೀಯಾ ಮಾಡಬೇಕು, ತಿಂತಾನೆ, ಹೊಟ್ಟೆ ತುಂಬ ಮನೆ ಕತ್ತಾನೆ ಅಷ್ಟೇನಿಯ. ಅಮ್ಮ ಸುಮ್ಮನೆ ಹೇಳ್ಕೊಳಕ್ಕೆ ದೊಡ್ಡ ಮನೆ ಅಷ್ಟೇ ಕಣಮ್ಮ. ದೊಡ್ಡ ಮನೆ ಕತೆಗಳೆಲ್ಲ ಇಷ್ಟೇನಿಯ. ಈಚೆ ಕಡೆಗೆ ಹೋಗ್ಬೇಕು ಅಂದರೆ ಬಿಡಕ್ಕಿಲ್ಲ, ಸೆಕ್ಯೂರಿಟಿ ಬಿಡಕ್ಕಿಲ್ಲ ಕಣಮ್ಮ. ಈಚೆ ಕಡೆಗೆ ಹೋಗೋಕ್ಕೆ ಹೋಯ್ತೀನಿ ಅಂತ ಹೇಳಿದ್ರೆ ಅಮ್ಮರು ಹಂಗೆಲ್ಲ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಕಣಮ್ಮ. ನಾನು ಆ ಮನೆಯಾಗೆ ಬಂಗಾರದ ಪಂಜರದಾಗ ಗಿಣಿಯಾದಂಗೆ ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ನನಗಂತೂ ಹೇಳ್ಕೊಳಕ್ಕೆ ಆಯ್ತಿಲ್ಲ, ಕಷ್ಟವಾಗಿ ಬಿಡಕ್ಕೆ ಆಯ್ತಿಲ್ಲ. ಏನು ಮಾಡಲಿ ಹೇಳು, ಸಾವುಕಾರು ಅಂತ ಕಟ್ಕೊಬಿಟ್ಟು ಅಂತ ಗತಿ ಆಯಿತು. ನಮ್ಮ ಅತ್ತೆ ಒಂದು ರೂಮ ಕೂತ್ಕೊಂಡಿದ್ದಾಳೆ ಕಣಮ್ಮ. ನನ್ನ ಗಂಡ ಅಂತೂ ಒಂದು ರೂಮ್ ಒಳಗಡೆಗೆ ನಾನು ಬಿಟ್ಕೊಳ್ಳೋದೇ ಇಲ್ಲ ಕಣಮ್ಮ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬೆಳಿಗ್ಗೆ ಆಫೀಸ್ಗೆ ಅಂತ ಹೇಳಿದ್ರೆ ಬರೋದೇ ಇಲ್ಲ ಕಣಮ್ಮ. ರಾತ್ರಿ ಗಂಟನೂ ಈಚೆ ಕಡೆ ಗಾರ್ಡನ್ ಕೆಲಸ ಮಾಡೋಕ್ಕೂ ಆಳುಗಳು ಆಮೇಕಿಂದ ಕಾರ್ ಓಡ್ಸಕ್ಕೆ ಮಾತ್ರ ಅವರೇ ಕಣಮ್ಮ. ಮನೆಗಿರೋ ಕೆಲಸ ಎಲ್ಲ ಬಿಟ್ಟೋಗ್ಬಿಟ್ರು ಕಣಮ್ಮ. ನಾನು ಟಿ ವಿ ನೋಡೋಣ ಅಂದರೆ ಅದನ್ನು ಹೆಂಗೆ ಓದಬೇಕು ಅಂತಲೇ ಗೊತ್ತಾಗಿಲ್ಲ ಕಣಮ್ಮ. ವಿಚಿತ್ರವಾದ ಟಿ ವಿ ಕಣಮ್ಮ. ನನಗಂತೂ ಜೀವನನೇ ಸಾಕಾಗೋಯ್ತು ಕಣಮ್ಮ, ಸಾಕಾಗೋಯ್ತು. ನಾನಂತೂ ಹೋಗಕ್ಕಿಲ್ಲ ಕಣಮ್ಮ, ನಾನಂತೂ ಹೋಗಕ್ಕಿಲ್ಲ. ನನ್ನ ಮಗ ಇವಾಗ ಎಲ್ಲನೂ ಹೇಳ್ಬಿಡ್ತಾನೆ ಕಣಮ್ಮ. ಎಲ್ಲ ನನ್ನ ವಿಚಾರ ಎಲ್ಲ ಹೇಳ್ಬಿಡ್ತಾನೆ. ಮಾವಂಗೂ ಅತ್ತೆಗೂ ಎಲ್ಲ ಹೇಳ್ಬಿಡ್ತಾನೆ. ಇವಾಗ ನಮ್ಮ ಮಾನ ಮರ್ವಾದಿ ಎಲ್ಲನೂ 3 ಕಾಸು ಗರಾಜಾಗೋಯ್ತದೆ ಕಣಮ್ಮ. ನೋಡ್ತಿರು. ಅಯ್ಯೋ ಕಿತ್ತೋತ್ಕೊಂತ್ರಿ, ನಿನ್ನಿಂದ ನಂಗೆ ಯಾವುದ್ರಾಗೂ ನೆಮ್ಮದಿ ಇಲ್ದಿದಂಗೆ ಆಯ್ತಲ್ಲೇ. ನನಗೆ ಯಾವುದ್ರಾಗನ ಒಸಿನ ನೆಮ್ಮದಿ ಆಯ್ತಾ ನನಗೆ. ನನ್ನ ಮಗ ತಿರ್ಬೋಕಿ. ನನ್ನ ಮಗನ ಯಾಕೆ ಪಿರುತಿ ಮಾಡ್ಬೇಕಿತ್ತು ನೀನು? ಯಾಕೆ ಪಿರುತಿ ಮಾಡಬೇಕಿತ್ತು? ನಾನು ಏನಾದ್ರು ದುಡ್ಡು ಗಿಡ್ಡು ಅಂತ ಆಸೆ ಪಟ್ಬಿಟ್ಟು ನಮ್ಮ ಅಣ್ಣನ ಮಗನ ಕೊಟ್ಬಿಟ್ನ ಅಂತ ನನಗೂ ಅನ್ನಿಸ್ತೈತೆ. ಏನು ಮಾಡ್ಬೇಕು ಇವಾಗ ಅಂತ ನನಗೆ ಗೊತ್ತಾಯ್ತಿಲ್ಲ ನನಗಂತೂ. ಅಲ್ಲ ಒಡವೆ ಕೊಟ್ಟ ಮೇಲೂ ಅವ್ನು ಸೈಲೆಂಟಾಗಿತ್ತಾನೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ? ಸೈಲೆಂಟಾಗಿತ್ತಾನೆ ಅಂತ ಹೇಳ್ಬಿಟ್ಟು ಅಯ್ಯೋ ಏನು ಮಾಡೋದು ಇವಾಗ? ಒಡವೆಗಳು ಕೊಡೋಕ್ಕೆ ಮನ್ಸು ಬರ್ತೀರ ನನಗೆ. ಕಷ್ಟಪಟ್ಟು ಮಾಡ್ಸಿರೋ ಒಡವೆನೇ. ಹಾಂ, ಈಗ ಏನು ಮಾಡೋದೆ? ಎಲ್ಲ ಕಿತ್ತೋಗಿರೋ ಕೆಲಸ ಅಲ್ಕ ಕೆಲಸನೇ ಮಾಡ್ಕೊಂಬಂದ್ಬಿಟ್ಟಲ್ಲ ನಿನ್ನ ಜೀವನ ಪೂರ್ತಿನೂ. ಅಮ್ಮ ಬಿಡು, ನಾನು ಎಲ್ಲೂ ಹೋಗಿಲ್ಲ. ನಾನು ಇಲ್ಲೇ ಏನೇ ಇರ್ತೀನಿ. ಇಲ್ಲೇ ನೆಟ್ಟಿಗೆ ಅವಾಗ ಹೆಂಗಿದ್ನು ಹಂಗೇನೇ ಇದ್ಬಿಡ್ತೀನಿ ಕಣಮ್ಮ. ಯಾವುದು ಬೇಡ ನನಗಂತೂ, ಟೆನ್ಷನ್ನೇ ಬೇಡ ಕಣಮ್ಮ. ಅವ್ರಿಗೆ 3 ಹೊತ್ತು ಬೇಸೋದಕ್ಕಿಂತ ಇಲ್ಲಿ ಕೂತ್ಕೊಂಡು ಖಾರದ ಪುಡಿ ಗೊಜ್ಜು ಮಾಡ್ಕೊಂಡು ತಿನ್ನೋದೇನೇ ಎಷ್ಟೋ ವಾಸಿ ಕಣಮ್ಮ. ಲೇ ಮಗಳೇ, ಈ ವಿಚಾರ ಏನಾರ ನಿಮ್ಮ ಅಪ್ಪನ ಕಿವಿಗೆ ಬಿದ್ದರೆ ಚರ್ಮ ಸುಲ್ದು ಬಿಡ್ತಾನೆ ಕಣ್ಲೆ. ನನ್ನ ಮಗಳು ಜೀವನ ಹಾಳು ಮಾಡ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಚರ್ಮ ಹಂಗೆ ಸುಲ್ದು ಬಿಡ್ತಾನೆ. ಈಗ ಏನಾರ ಮಾಡಬೇಕಲ್ಲ. ಈಗೇನು ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ತದೆ ನನಗಂತೂ. ಏನು ಮಾಡಲಿ ಈಗ ನನ್ನ ಮಕ್ಳಿಗೆ ಹೆಂಗನ ಬುದ್ಧಿ ಕಲಿಸ್ಬೇಕು. ನಾನೊಂದು ಕಿತ್ತ ಹೋಗ್ಬಿಟ್ಟು ಪೊದ್ದಿತ್ತಾಗ ಮಾತಾಡ್ಕೊಂಬಿಟ್ಟು ಬರಲ್ಲ. ನಾನೊಂದು ಕಿತ್ತ ಹೇಳ್ಬಿಟ್ಟು ಬರ್ತೀನಿ ಅವಳಿಗೆ, ಸರಿನಾ? ಹಿಂಗಾಗೈತೆ, ಏನಾರ ಒಂದು ಪ್ಲಾನ್ ಮಾಡು ಅಂತ. ಅವಳು ಏನಾರ ನಮ್ಗೊಂದು ಸಹಾಯ ಮಾಡ್ತಾಳೆ. ಯಾಕೆ ಊರು ತುಂಬ ಹೇಳ್ಕೊಂಡು ನನ್ನ ಮಾನ ಮರ್ಯಾದೆ ಕಳಿಯಕ್ಕ? ಎಲ್ಲರೂ ಸಂದಕವ್ರು ಅನ್ಕೊಂಡವ್ರೆ. ಈಗ ಏನ ಮಹಂಗೂ ಆ ಯೊಚ್ಚಿಗೂ ಏನಾರ ವಿಸಿ ಏನಾರ ಗೊತ್ತಾಗ್ಬಿಟ್ರಂತೂ ನನ್ನ ಮಾನ ಮರ್ಯಾದೆ 3 ಕಾಸು ಕರಾಜಾಗೋಗ್ಬಿಡ್ತದೆ ಅಷ್ಟೇ. ಇವಳಿಗೆ ದುರಂಕಾರ, ಇವಳಿಗೆ ಹಿಂಗೆ ಆಗಬೇಕು, ಇವಳಿಗಂತೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಹರಾಜಾಗ್ಬಿಡ್ತದೆ. ನೀನೆಲ್ಲ ಹೇಳ್ಕೊಂಬಿಟ್ಟೇನು ಬರಬೇಡ. ಸರಿ, ಒಡವೆ ಎಲ್ಲನೂ ಕೊಡು, ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಡ್ತೀನಿ. ಆಮೇಕಿಂದ ಸುಮ್ಮನೆ ಆಗೋಗ್ಬಿಡ್ತಾರೆ ಅಷ್ಟೇ. ಲೇ ನಿಮ್ಮ ಅಪ್ಪಯ್ಯ ಒಡವೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಏನಂತ ಹೇಳಿ ಅಂತ ಹೇಳಿದ್ರೆ ಏನಾರ ಒಂದು ಹೇಳಂಗೆ ಅದು ಏನೂ ಗೊತ್ತಿಲ್ಲ. ಫೋನ್ ಹಾಕಿದ್ರೆ ಮೊದಲು ಎತ್ತೋದು ಕಲ್ತ್ಕ ನೀನು. ಅಲ್ಲಿ ನನ್ನ ಪಿರಾಣ ಹೋಯ್ತದೆ. ಅಮ್ಮ ನೋಡಮ್ಮ, ನಂದು ಒಡವೆ ಐತಲ್ಲ ಬಾಕ್ಸಾಗೆ, ಅದನ್ನು ಕೊಟ್ಬಿಡು. ತಗೊಂಡೋಗ್ಬಿಟ್ಟು ಕೊಟ್ಬಿಡ್ತು ಸುಮ್ಮನೆ ಇರಿಸ್ತೀನತ್ತಾಗೆ. ಸುಮ್ಮನೆ ಆಯ್ತಾರೆ ಅಂತ ಅನ್ನಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆ ನೀನು ತಲೆನೋವು ಆಯ್ತದೆ ನನಗೆ. ಸರಿನೇನಮ್ಮ? ಅಯ್ಯೋ ಒಡವೆ ಎಲ್ಲ ಕೊಡಬೇಕಲ್ಲ. ನೀನು ಭಾಳ ಸರ್ ಮಾಡ್ಲಾ, ಒಡವೆ ಕೊಡ್ಲಾ? ಹೇಳಿದ್ದೇನು ನೀನು ಕೇಳೋಕ್ಕಿಲ್ಲ. ಅಯ್ಯೋ ಏನು ಮಾಡೋದಪ್ಪ? ಪೊದ್ದಿಗೆ ಹೇಳ್ತೀನಿ, ಏನೋ ಒಂದು ಆಯ್ತದೆ ಅಂದರೆ ನೀನು ಬೇಡ ಅಂತೀಯ. ಈಗ ಏನು ಮಾಡಲಿ? ಸರಿ, ಎಲ್ಲ ಕೊಡೋಕ್ಕಿಲ್ಲ, ಒಂದು 2 ಕೊಡ್ತೀನಿ. ತಗೊಂಡೋಗಿ ಕೊಟ್ಬಿಟ್ಟು ಇನ್ನೊಂದು ಕಿತ್ತ ನಾನು ಸವಾಸಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಡು ಅಷ್ಟೇ ನೀಯ. ಸರಿ ಆಯ್ತು, ಹೇಳು ಕೊಡು. ಅದಕ್ಕೆ ನೀಯ ಬಂದು ತಗೊಂಡೋಗಕ್ಕೆ ಅಂತಾನೆ ನೀಯ. ಇವತ್ತಿದ್ದು ನಾಳೆಗೂ ನಾಡದ್ದು ಹೋಯ್ತೀನಿ. ಅವನಿಗೆ ಹೇಳ್ಬಿಟ್ಟೆ ನೀಯ ಬಂದೀವ್ನಿ. ಸರಿ ಆಯಿತು. ಅದಕ್ಕೆ ನೀ ಜೀವನದಾಗ ಒಂದು ಚೂರು ತಪ್ಪು ಮಾಡಿಬಿಟ್ರೆ ಎಷ್ಟೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಮ ನಿನ್ನೆಲ್ಲಿ ಬಿಡ್ತದೆ, ಪೀಡೆ ನಿನ್ನೆಲ್ಲಿ ಬಿಡ್ತದೆ. ಹುಡುಗ ಅಚ್ಚು ಅಯ್ಯೋ ಅನ್ಸ್ತಲ್ಲ, ಆ ಕರ್ಮನೇ ನೀನು ಕಾಡ್ತಿರೋದು ಅಂತ ಅನ್ನಿಸ್ತದೆ. ಅವನೆಲ್ಲಿ ನಾನೆಲ್ಲಿ? ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಬರಬೇಡ. ನಾನು ಯಾವತ್ತು ಟಾಪೇನೇನಿಯ, ಅವನು ಯಾವತ್ತು ಲೋಕಲೇನಿಯ. ಸುಮ್ಕೇನಿಯ. ಅವನ ವಿಚಾರ ಎತ್ಬೇಡ ನನ್ನ ಮುಂದೆ. ಯಪ್ಪ ಸುದ್ಯ, ನಮ್ಮ ಮುಂದೆ ಹೆಂಗೋ ಒಡವೆ ಕಿತ್ಕೊಳ್ಳೋಕ್ಕೆ ಹೆಂಗೋ ಒಂದು ಮಾತು ಹೇಳ್ದೆ. ಈಗ ಒಡವೆ ಎತ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಕೊಟ್ಬಿಡ್ಬೇಕಪ್ಪ ನಾನು.